ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ. ಸೊ ಎಲ್ಲರೂ ಆರಾಮದಿರಲ್ಲ, ನಾನು ಆರಾಮದೀನಿ. ಇನ್ನು ಇವತ್ತು ನಮ್ಮ ಟ್ರಿಪ್ಪಿನ ಎರಡನೇ ದಿನ. ಸೊ ಎರಡನೇ ದಿನ ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮೊದಲು ನಾವು ಸ್ಟೇ ಮಾಡಿದ್ವಲ್ಲ ರೂಮಲ್ಲಿ. ಸೊ ಬಾಲ್ಕನಿಂದ ವ್ಯೂಸ್ ಈ ಥರ ಇತ್ತು. ಏನಪ್ಪ ಅಂದರೆ ಸ್ಟಾರ್ಟಿಂಗ್ಗೆ ಮಳೆ ಮಾರ್ನಿಂಗ್ ಎಷ್ಟು ಅಂದರೆ 5:30 ಗಂಟೆಗೆ ಸ್ಟಾರ್ಟ್ ಆಗೈತಿ. ನಾವು ಅಂದ್ಕೊಂಡಿದ್ವಿ 6 ಗಂಟೆ ಲಾಸ್ಟು ಹೋಗಬೇಕು ನಾವು ಇಲ್ಲಿ ಬಿಟ್ವಿ ಅಂದರೆ. ಯಾಕಂದರೆ ನಮ್ಮದು ವೆಹಿಕಲ್ಸ್ ಇಲ್ಲ, ನಾವು ಎಷ್ಟೊತ್ತಿದ್ರು ಬಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡವರು. ಹೋಗಬೇಕು ಅನ್ನೋಷ್ಟರೊಳಗೆ ಮಳೆ ನಿಂದಿರಲೇ ಇಲ್ಲ. 8:40 ಆದರೂ ನಿಂದಿರಲಿಲ್ಲ. ನಾನು ಸ್ನಾನ ಅದನ್ನು ಮಾಡಿಕೊಂಡೆ, ತಲೆ ಸ್ನಾನ ಅದನ್ನೆಲ್ಲ ಮಾಡಿ ಹೆಂಗಂತಂದರೆ ಬೀಚ್ ಒಳಗೆ ಆಟ ಆಡಿದ್ವಲ್ಲ, ಅದು ಉಸುಗು ಎಷ್ಟು ಕ್ಲೀನ್ ಮಾಡ್ಕೊಂಡ್ರೂ ಹೋಗ್ತಿಲ್ಲ. ಅಷ್ಟು ಒಂಥರ ಎಲ್ಲಿ ಕಾಲಿಟ್ಟರು ಉಸುಗುಸಿಗೆ ಅನಿಸುತ್ತಾ ಆ ಥರ. ಹಂಗಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡೆ. ಅವರಷ್ಟು ಮಲ್ಕೊಂಡಿದ್ರು 3 ಜನ. ಅವ್ರು ಮಲ್ಕೊಂಡು ಅವ್ರು ಹೇಳುವಷ್ಟರೊಳಗೆ ನಾನು ರೆಡಿ ಆಗಬೇಕು. ಯಾಕಂದ್ರೆ ಇನ್ನೊಂದಿಷ್ಟು ಅರ್ಬಿ ಇದ್ದು ತೊಳೆದು ಹಾಕಿದ್ವಿ. ಬೀಚಿಗೆ ಹೋಗಿದ್ವಲ್ಲ, ಅದನ್ನು ಅಲ್ಲೇ ತೊಳೆದು ಹಾಕಿದ್ವಿ. ಸೊ ಆದಷ್ಟು ನೀವು ಬೀಚಿಗೆ ಯಾರು ಹೋಗ್ತೀರಿ ಅಲ್ಲಿ ಮುಂದ್ಗಡೆ ಐತಲ್ಲ ಬೋಟ್ ಆಯಿತು, ಈ ಥರ ತಂತಿ ಅದನ್ನೆಲ್ಲ ಹಾಕಿದಾರ. ಸೊ ನೀವು ನಿಮ್ಮ ಬಟ್ಟೆನ ನೀಟಾಗಿ ತೊಳ್ಕೊಂಡು 2-3 ಸಾರಿ ಒಗೆದು ನೀರೊಳಗೆ ಎದ್ದು ಹಾಕಿದ್ರೆ ಬೆಟರು. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ತಂದು ಒಗೆಯೋದು ಭಾಳ ಕಷ್ಟ, ಸ್ಮೆಲ್ಲೂ ಹೆವಿ ಆಗ್ತೈತಿ. ಜೊತೆಗೆ ಅವರು ಎದ್ದರು. ಸೊ ಫ್ರೆಶ್ ಅಪ್ ಆದರು ಅವರು ಕೂಡ. ನಾವು ಇದೇ ಡ್ರೆಸ್ನ ಹಾಕಿದೆ, ಸ್ಲೀವ್ಲೆಸ್ಸೇ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಬೆವ್ರು ಸರಿ ಜಾಸ್ತಿ ಆಗ್ಬಿಟ್ಟವು. ಮೇ ಬಿ ಅದು ಬೆಡ್ಡಿಗೆ ಆಗೈತೋ ಏನೋ ಗೊತ್ತಿಲ್ಲ. ಹಂಗಾಗಿ ರೆಡಿ ಆಗಿದ್ವಿ. ಸೊ ಮಳೆ ಒಂದು ನಿಂತರೆ ಒಂದು ಸ್ವಲ್ಪ ಕಂಟ್ರೋಲ್ ಆದರೆ ಹೋಗಬೇಕು ಅಂತಂದು ಟ್ಯಾಕ್ಸಿ ಇತ್ತು, ಟ್ಯಾಕ್ಸಿ ಅವೈಲೇಬಲ್ ಇತ್ತು ಆ ಲಾಡ್ಜಲ್ಲಿ. ಬಟ್ ಕೇಳಿದರೆ 3-4 ಸಾವಿರ ಈ ಥರ ಹೇಳ್ತಾರೆ, ಜಸ್ಟ್ ಒಂದು 20-30 ಕಿಲೋಮೀಟ್ರಿಗೆ. ಸೊ ಹಂಗಾಗಿ ಬೇಡ ಅಂತ ಅನ್ನಿಸ್ತು ನಮ್ಗೆ. ಸ್ವಲ್ಪ ವೇಟ್ ಮಾಡಿದ್ವಿ, ಏನೋ ನೋಡೋಣ ಟೈಮ್ ಐತಲ್ಲ ಅಂತಂದು. ಒಂದೇ ಖುಷಿ ನನಗೇನೆಂದರೆ ಟೈಮ್ ಸ್ಪೆಂಡ್ ಮಾಡತ್ತಿದ್ದೀವಲ್ಲ ಅಷ್ಟರು ಸೇರಿ ಅಂತ. ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನು ಬೇಕು. ಸೊ ಮಕ್ಕಳು ಖುಷಿಯಾಗಿರೋದಾಯಿತು, ಅಮ್ಮ ಅಲ್ಲಿ ಅಮ್ಮ ಇಲ್ಲಿ ಅಂತ ಹೇಳೋದಾಯಿತು, ಅವ್ರು ಏನೇನು ಕೇಳ್ತಾರೋ ಅದನ್ನು ಕೊಡ್ಸೋದಾಯಿತು. ಇದನ್ನೆಲ್ಲ ನೋಡಿದಾಗ ಲೈಫು ಸೂಪರ್, ಇಷ್ಟೇ ಸಾಕು ಜೀವನ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ. ಸೊ ಇನ್ನು ನಮ್ಮ ಮನೆಯವರು ಸ್ವಲ್ಪ ಟೀ ಅದನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ರು. ಟೀ ಕೂಡ ಏನಪ್ಪ ಅಂದರೆ ಅಲ್ಲೇ ಈಗೇನು ನಾವು ಲಾಡ್ಜಲ್ಲಿ ಇದ್ವಲ್ಲ, ಸ್ಟೇ ಮಾಡಿದ್ವಲ್ಲ, ಅಲ್ಲೇ ಬರ್ತದ. ಸೊ ಹಂಗಾಗಿ ಅದರದ್ದು ಏನು ಬೇಜಾರಿಲ್ಲ. ಚಂಪು ಎಷ್ಟು ಅಂದ್ರೆ ಅಷ್ಟು ಡಿಪೆಂಡ್ ಆಗಿಬಿಟ್ಟಿದ್ದಾಳ. ಯಾರಾದ್ರೂ ಹಿಂಗೆ ನಿಂತ್ವಿ ಅಂದರೆ ಬಂದೇ ಬಿಡ್ತಾಳೆ. ಸೊ ಅಷ್ಟು ಕಾನ್ಫಿಡೆಂಟ್ ಅವಳಿಗೆ, ಅಂದರೆ ನನ್ನ ಇಟ್ಕೋತಾರ ಅನ್ನೋವಂಥದ್ದು. ಸೊ ನಾವು ಇನ್ನು ನಮ್ಮ ಮನೆಯವ್ರು ಐತಲ್ಲ, ಪಾಪುಗಳು ಕರ್ಕೊಂಡು ಎಲ್ಲಿ ಬರ್ತೀಯ, ನಾನೇ ಟೀ ತೊಗೊಂಡು ಬರ್ತೀನಿ ಅಂದರು. ಬಟ್ ಏನಪ್ಪ ಅಂದರೆ ಟೀ ಸಿಗಲಿಲ್ಲ, ಟೀ ಖಾಲಿಯಾಗಿತ್ತು ಅಂತ ಹೇಳಿದರು. ಕಾಫಿ ತೊಗೊಂಡು ಬಂದರು. ಕಾಫಿ ಬೆಟರು. ಬಟ್ ಏನಂತಂದರೆ ಇವಾಗ ಸ್ಟೇ ಮಾಡೋಕ್ಕೆ ಬಂದಿದ್ವಿ ಅಂದರೆ ಎಲ್ಲಾದ್ರೂ ಈಗ ಜರ್ನಿ ಮಾಡ್ತಿರ್ತೀವಿ. ಜರ್ನಿ ಅಂದರೆ ಸ್ವಲ್ಪ ಹೀಟ್ ಜಾಸ್ತಿ ಗಾಡಿ ಒಳಗೆ. ಹಾಗಾಗಿ ಕಾಫಿ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆದರೂ ಕಾಫಿನೇ ಸಿಕ್ತು, ಓಕೆ ಅಂತ ಕುಡಿದ್ವಿ. ಬಟ್ ನಮಗೆ ಕಾಫಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ. ಇನ್ನು ಫೈನಲಿ ರೂಮ್ನ ಬಿಟ್ಟು ಹೊಂಟ್ವಿ. ಅದು ಏನೋ ಗೊತ್ತಿಲ್ಲ, ಎಲ್ಲೇ ಇರಲಿ ನಾವು ಇರುವಂಥ ಜಾಗಕ್ಕೆ ಸ್ವಲ್ಪ ಬೇಗ ಅಟ್ಯಾಚ್ ಆಗಿಬಿಡ್ತೀವಿ. ಅದು ಒಂಥರ ಮನೆ ಥರ ಫೀಲ್ ಕೊಡ್ತಿರ್ತಿತ್ತು. ಸೊ ನನಗೆ ಅದೇ ಅಂದು ನಮ್ಮ ಮನೆಯವರು ಏನಾದರೂ ಬಿಟ್ಟಿದ್ದೀವ ಅಂತ ಚೆಕ್ ಮಾಡ್ಕೊಳ್ತಿದ್ರು. ಯಾರೇ ಆಗಲಿ ನೀವು ಸ್ಟೇ ಮಾಡ್ತಿದ್ರೆ ಅಲ್ಲಿ ಏನಾದರೂ ಕೆಳಗಡೆ ನಿಮ್ಮ ಬೆಡ್ ಕೆಳಗಡೆ ಏನಾದರೂ ಬಿಟ್ಟಿದ್ದೀರಾ, ಚಾರ್ಜರ್ ಆಯಿತು, ಕಬೋರ್ಡಲ್ಲಿ ಏನಾದರೂ ಇಟ್ಟಿದ್ದೀರಾ, ಬಾತ್ರೂಮಲ್ಲಿ ಏನಾದರೂ ಫೇಸ್ ವಾಶು ಅಥವಾ ಏನಾದರೂ ಚೈನ್ ಗೀನ್ ಬಿಚ್ಚಿ ಏನಾದರೂ ಇಟ್ಟಿದ್ರೆ ಸ್ವಲ್ಪ ನೆನ್ಪು ಮಾಡ್ಕೊಂಡು ತೊಗೊಂಡ್ಬರ್ರಿ. ಯಾಕಂದರೆ ವಾಪಸ್ಸು ಬರಲ್ಲ ಅದು. ನಮ್ಮ ಆ ಟೈಮಿಗೆ ಸಿಗಲಿಲ್ಲ ಅಂದರೆ ವಾಪಸ್ ಕೊಡಲ್ಲ ಯಾರೇ ಆದರೂ. ಇವನ್ ಏನಂತಾರೆ ರೂಮ್ಸಲ್ಲೆಲ್ಲ CC ಕ್ಯಾಮ್ರಾ ಇರಲ್ಲ, ಭಾಳ ಅಂದರೆ ಹೊರಗಡೆ ಇರ್ತೈತೆ. ಸೊ ಹಂಗಾಗಿ ಅವ್ರು ಏನು ಮಾಡ್ಬಿಡ್ತಾರೆ, ಹೆಂಗೋ ಮಾಡ್ಬೋದು, ನಮ್ಮ ಸೇಫ್ಟಿ ಒಳಗೆ ನಾವಿರಬೇಕು. ಇನ್ನು ಫೈನಲಿ ಹೊರಗೆ ಬಂದ್ವಿ. ಹೊರಗಡೆ ನೋಡ್ತಿರ್ಬೇಕು, ಮಳೆ ನಿಂತೈತಿ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಮಳೆ ಜಾಸ್ತಿನೇ ಇತ್ತು. ಚಂಪೋರು ಆಟ ಆಡತ್ತಿದ್ರು. ಸೊ ಅದೇ ಟೈಮಿಗೆ ಟೀ ಮಾರೋರು ಬಂದರು. ನನಗೆ ಟೀ ಬೇಕೇ ಬೇಕಿತ್ತು. ಹಂಗಾಗಿ ಟೀ ತೊಗೊಂಡ್ವಿ. ಟೀ ತೊಗೊಂಡು ಇಲ್ಲಿಂದ ಏನು ಮಾಡಿದ್ವಿ ಅಂತಂದರೆ ಸ್ವಲ್ಪ ಮಳೆ ಕಡಿಮೆ ಆಯಿತು. ಎಲ್ಲರೂ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೊಂಟ್ರು. ಅಂದರೆ ಅವರು ಫ್ಯಾಮಿಲಿ ಕರ್ಕೊಂಡು ಬಂದಿದ್ದಾರೆ ಜಾಸ್ತಿ ಜನ. ಸೊ ಹಂಗಾಗಿ ನಾವು ಬೇಡ ಅಂತ ಅನ್ನಿಸ್ತು ನಮ್ಗೆ. ನಾವು ಏನು ತೊಗೊಳ್ಳಿಲ್ಲ, ಹಂಗೆ ಜಸ್ಟ್ ಹೋದರೆ ಆಯಿತು ಅಂದ್ಕೊಂಡ್ವಿ. ನೋಡ್ತಿರ್ಬೇಕು ಬೀಚ್ ಮುಂದ್ಗಡೆನೇ ಮಾರ್ನಿಂಗ್ ಅಲೆಗಳು ಎಷ್ಟಿದ್ವು ಅಂದರೆ ಈ ಮಳೆಗಾಲಕ್ಕೆ ಅಲರ್ಟ್ ಕೊಟ್ಬಿಟ್ಟಾರ ಜಾಸ್ತಿ. ಸೊ ಆದಷ್ಟು ಒಳಗಡೆ ಹೋಗೋಕ್ಕೆ ಬಿಡಲ್ಲ ಇವಾಗ, ಫುಲ್ ಅಲೆಗಳು. ಇನ್ನು ನಡ್ಕೊಂಡು ಹೊಂಟಿದ್ವಿ ನಾವು. ಅಂದರೆ ನಾವು ಮಾಡಿರುವಂಥ ರೂಮಿಂದ ಟೆಂಪಲ್ಲು ಬೈ ವಾಕ್ ಹೋಗ್ಬೋದು. ಸೊ ನೀವು ಕೂಡ ಏನಾದರೂ ರೂಮ್ಸ್ ಮಾಡಿದರೆ ಬೈ ವಾಕ್ ಹೋಗೋ ಥರನೇ ಇರೋ ಥರ ಮಾಡಿರಿ. ಯಾಕಂದರೆ ದೂರ ಆದರೆ ಮತ್ತೆ ಅಲ್ಲಿಂದ ಅಮೌಂಟ್ ಕೊಟ್ಟು ಟ್ಯಾಕ್ಸಿಗೆಲ್ಲ ಬೇಡ.
ಸೊ ಇನ್ನು ನಡ್ಕೊಂಡು ಹೋದ್ವಿ. ಫೈನಲಿ ಅಂದರೆ ಟಿಫನ್ ಮಾಡಬೇಕು ಅಂತ ಟಿಫನಿಗೆ ಹೊಂಟ್ವಿ. ಟ್ಯಾಕ್ಸಿ ನೋಡಿ ಅಂದರೆ ಆಟೋ ನೋಡಿದ್ವಿ ನಾವು, ಆಟೋ ಯಾವುದೂ ಖಾಲಿ ಇರಲಿಲ್ಲ. ಸೊ ಟಿಫನ್ ಮಾಡ್ಕೊಂಬಿಟ್ರೆ ಆಯಿತು ಅಂತ ಹೊಂಟಿದ್ವಿ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಕಾಮತ್ ಹೋಟೆಲ್. ಇದು ಕಾಮತ್ ಹೋಟೆಲ್ ಮೇ ಬಿ ಇಷ್ಟೇ ಮೇಂಟೆನೆನ್ಸ್ ಇರ್ತೈತೆ ಏನೋ ಗೊತ್ತಿಲ್ಲ. ಇಲ್ಕಲಲ್ಲೂ ಕೂಡ ನಾನು ಕಾಮತ್ತಿಗೆ ಹೋಗಿರ್ತೀವಲ್ಲ ನಾವು, ಅಂದರೆ ಸ್ಕೂಲಲ್ಲಿ ನಾ ಕಾಲೇಜಿಗೆ ಹೋಗ್ಬೇಕಾದ್ರೆ ಹೋಗಿದ್ದೀನಿ ನಮ್ಮ ಫ್ರೆಂಡ್ಸ್ ಜೊತೆ. ಅಲ್ಲೂ ಕೂಡ ಇದೇ ಸಿಸ್ಟಮು. ಸೊ ಮೇ ಬಿ ಕಾಮತ್ ಅಂತಂದರೆ ಒಂದೇ ಇದಲ್ಲ, ಮೇ ಬಿ ಮೇಂಟೆನೆನ್ಸ್ ಹಿಂಗೆ ಇರುತ್ತೇನೋ. ನನಗೇನು ಇಷ್ಟ ಆಯಿತು ಅಂದರೆ ಹೋದ ತಕ್ಷಣ ಬುದ್ಧ ಅಂತ ಇದನ್ನಿಟ್ಟಿದ್ರು ಸ್ಟ್ಯಾಚು. ನನಗೇನೋ ಒಂಥರ ಬುದ್ಧ ಆಯಿತು, ಕೃಷ್ಣ ಆಯಿತು, ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ ನಂಗೆ. ಸೊ ನಂಗೆ ಖುಷಿ ಆಯಿತು. ಇನ್ನು ಅವ್ರ ಡ್ಯಾಡಿ ಒಂದು ಸ್ವಲ್ಪ ಇಡ್ಲಿ ತಿನ್ನಿಸ್ತಿದ್ರು. ಜರ್ನಿ ಮಾಡ್ತಿರ್ಬೇಕಾದ್ರೆ ಮಕ್ಕಳಿಗೆ ಇಡ್ಲಿ ಅಥವಾ ಸೆಟ್ ದೋಸೆ ಬೆಟರ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಮಕ್ಕಳು ಸ್ವಲ್ಪ ನಾವು ಏನು ಮಾಡ್ತೀವಿ ಅಂದರೆ, ಈಗ ಕಟ್ಟಿಗಿರುವಂಥದ್ದು, ಈಗ ನಾವು ಮಸಾಲೆ ದೋಸೆ ತೊಗೊಂಡ್ವಿ, ಮಸಾಲೆ ದೋಸೆ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಬಿರುಸಿರುತ್ತೆ, ಮಕ್ಕಳು ಹೊಟ್ಟೆ ಕೆಟ್ಬಿಡುತ್ತೆ. ಹಾಗಾಗಿ ಆದಷ್ಟು ಮಕ್ಕಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತಂದರೆ, ಉಣ್ಣಿಸ್ಬೇಕು ಅಂದರೆ ಒಂದು ಇಡ್ಲಿ ಅಥವಾ ಬೆಟರು ಉಪ್ಪಿಟ್ಟು, ಅಥವಾ ಭಾಳ ಬೆಟರ್ ಅಂದರೆ ಇದು ಸೆಟ್ ದೋಸೆ ದಪ್ಪಂದು, ಈ ಥರ ತಿಂದರೆ ನಡಿತೈತಿ. ಅಲ್ಲಿಂದ ನಾವು ಆಟೋಗೆ ಮಾಡ್ಕೊಂಡು ಹೊಂಟ್ವಿ. ಎಲ್ಲಿಗಪ್ಪ ಅಂದರೆ ಮುರುಡೇಶ್ವರ, ನಾವೇನು ಮೇನು ಇದಿತ್ತಲ್ಲ NH, ಅಲ್ಲಿಗೆ ಹೊಂಟ್ವಿ. ಅಲ್ಲಿಗೆ ಅವರು ಎಷ್ಟು ತೊಗೊಂಡ್ರು ಅಂದರೆ 70 ರೂಪಾಯಿ ತೊಗೊಂಡ್ರು. ಸೊ ಯಾವಾಗಲೂ ಅವೈಲೇಬಲ್ ಇರ್ತಾವೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಅಲ್ಲಿಂದ ನಾವು ಇಳಿಯೋಷ್ಟ್ರೊಳಗೇ NHಗೆ ಇಳಿದ್ವಲ್ಲ, ಬಸ್ ಬಂದೇ ಬಿಡ್ತಾವೆ. ಸೊ ಅಲ್ಲಿಂದ ನಾವು KSRTC ಬಸ್ಸಿಗೆ ಹೋದ್ವಿ. ನಾವು ಗಾಡಿ ಏನು ತೊಗೊಂಡು ಬಂದಿರಲಿಲ್ಲ. KSRTC ಬಸ್ಸಿಂದ ನಾವು ಸೀದಾ ಹೊನ್ನಾವರಕ್ಕೆ ಬಂದ್ವಿ. ಮುರುಡೇಶ್ವರದಿಂದ ಹೊನ್ನಾವರಕ್ಕೆ ಬಂದ್ವಿ. ಇಲ್ಲಿ ಹೊನ್ನಾವರದಲ್ಲಿ ಪ್ಲೇಸ್ ಇದಾವಲ್ಲ, ಹಂಗಾಗಿ ನೋಡ್ಕೋಬೇಕು ಅಂತ. ಸೊ ಹೊನ್ನಾವರ ಬಸ್ ಸ್ಟಾಪಿಗೆ ಬಂದ್ವಿ. ಮುರುಡೇಶ್ವರದಿಂದ ಹೊನ್ನಾವರ ಜಸ್ಟ್ 30 ರೂಪಾಯಿ, 30 ರೂಪಾಯಿ ಅಷ್ಟೇ ಐತಿ. ಸೊ ಚೀಪ್ ಆ್ಯಂಡ್ ಬೆಸ್ಟು. ಮತ್ತು ಗಾಡಿ ಎಷ್ಟಿದಾವೆ ಅಂದರೆ ಅಷ್ಟು ಗಾಡಿ ಇದಾವೆ, ಏನು ರಶ್ ಇರುತ್ತೆ ಅನ್ನಂಗಿಲ್ಲ, ಏನಿಲ್ಲ. ಸೊ ಅಲ್ಲಿಂದ ನಾವು ಆಟೋ ಮಾಡ್ಕೊಂಡ್ವಿ. ಹೊನ್ನಾವರ ಬಸ್ ಸ್ಟ್ಯಾಂಡಿಂದ ನಾವು ಮೇನ್ ಈಗ ಹೋಗ್ಬೇಕನ್ನೋ ಪ್ಲೇಸಿಗೆ ಏನು ಮಾಡ್ಕೊಂಡ್ವಿ ಅಂದರೆ ಒಂದು ಆಟೋ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಅವರು 120 ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ. ಸೊ 120 ರೂಪಾಯಿ ಕೊಟ್ಟರೆ ಭಾಳ ಬೆಟರ್. ಯಾಕಂದರೆ ಅದು ಒಂದು 5-6 ಕಿಲೋಮೀಟ್ರ್ ಐತಿ. ಸೀದಾ ನಾವು ಫಸ್ಟ್ ಕೇಳಿರೋದವ್ರಿಗೆ ಮ್ಯಾಂಗ್ರೋವ್ ಬ್ರಿಡ್ಜ್ ಕೇಳಿದ್ವಿ, ಅಂದರೆ ಕಾಂಡ್ಲಾ ನದಿ ಏನೈತಿಲ್ಲ ಆ ಫಾರೆಸ್ಟದು ಕೇಳಿದ್ವಿ. ಹಾಗಾಗಿ ಇನ್ನು ಇದು ಶರಾವತಿ ಬ್ಯಾಕ್ ವಾಟರು. ನಾವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋದಾಗ ಇಲ್ಲಿ ನಾವು ಬೋಟಿಂಗ್ ಮಾಡಿದ್ವಿ. ಸೊ ಏನೋ ಫೋಟೋಸ್ ತಗೊಂಡಿದ್ವಿ. ಬಟ್ ಮಕ್ಕಳಿಗೆ ಬೋಟಿಂಗ್ ಇವಾಗ ಯಾಕೋ ಬೇಡ ಅನ್ನಿಸ್ತು, ಯಾಕಂದ್ರೆ ಮಳೆ ಒಂದು ಹತ್ಬಿಟ್ಟಿತ್ತು. ಸೊ ಹಾಗಾಗಿ ಬೋಟಿಂಗ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ನಾವು, ಬೇಡ ಅಂತಂದು. ನೆಕ್ಸ್ಟು ಇವಾಗ ಸ್ವಲ್ಪ ಮಳೆ ಕಡಿಮೆ ಅನಿಸ್ತಾ ಬಂದಾಗ ಅಲ್ಲಿ ಆದರೆ ಸ್ಟೇ ಮಾಡ್ಬೋದು, ಕುಂತ್ಕೋಬೋದು, ನಿಂತ್ಕೋಬೋದು ಅನ್ನೋದಕ್ಕೆ ಇನ್ನು ನಾವು ಇದಕ್ಕೆ ಹೋದ್ವಿ, ಮ್ಯಾಂಗ್ರೋವ್ ಫಾರೆಸ್ಟ್ನ ಚೂಸ್ ಮಾಡ್ಕೊಂಡ್ವಿ ನಾವು. ಸೊ ಅವ್ರು ಹೇಳಿದರು ಇಲ್ಲಿಂದ ಬೈ ವಾಕ್ ಹೋಗ್ಬೋದು. ಸೊ ಇದ್ರ ಅಪೋಸಿಟೇ ಎಕೋ ಬೀಚ್ ಐತಿ, ಅಲ್ಲಿ ಪಾರ್ಕ್ ಐತಿ, ಮಕ್ಕಳಿಗೆ ಆಟ ಆಡ್ಬೋದು, ಬೀಚ್ ಐತಿ, ಚೆನ್ನಾಗೈತಿ ಅಂತ ಹೇಳಿದರು. ಸೊ ಆಟೋದ್ರು ಕೂಡ ಭಾಳ ಅಂದ್ರೆ ಭಾಳ ಒಳ್ಳೆಯವರು, ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ. ಸೊ ಎಲ್ಲ ಥರದ್ದು ರೂಟ್ಸ್ ಆಯಿತು. ಇಲ್ಲಿ ಹೋಗಬೇಕು, ನೀವು ಯಾವ ಸೈಡ್ನವ್ರು ಅಂತ ಕೇಳಿದಾಗ ನಾವು ಉತ್ತರ ಕರ್ನಾಟಕ ಸೈಡ್ನವ್ರಿ ಅಂತ ಹೇಳಿದ್ವಿ. ಸೊ ಅವರು ಇನ್ನೂ ಖುಷಿಪಟ್ರು, ಯಾಕಂದರೆ ಈ ಸೈಡಿಂದ ಬಂದವ್ರಿಗೆ ಸ್ವಲ್ಪ ಅವರು ಅಲ್ಲಿರೋರಿಗೆಲ್ಲ ಗೊತ್ತಿರುತ್ತಲ್ಲ, ಹಾಗಾಗಿ ಅವ್ರು ಹೇಳ್ತಿದ್ರು ಇಲ್ಲಿ ನಿಂದರಿ, ಇಲ್ಲಿ ಹೋಗ್ರಿ, ಇಲ್ಲಿಂದ ಇಷ್ಟು ದೂರ ಐತಿ, ಅಲ್ಲೆಲ್ಲ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಿದ್ರು. ಸೊ ಫೈನಲಿ ನಾವು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದ್ವಿ. ಸೊ ನನಗದು ಏನಪ್ಪ ಅಂದರೆ, ನಾವು ಸೋಷಿಯಲ್ ಸೈನ್ಸಲ್ಲಿ ಕಲ್ತಿರ್ತೀವಿ ಮ್ಯಾಂಗ್ರೋವ್ ಫಾರೆಸ್ಟು. ಸೊ ಎವರ್ಗ್ರೀನ್ದು ಫಾರೆಸ್ಟಲ್ಲಿ ಯಾವ ಥರ ಅಂತಂದರೆ ನಾವು ಜಸ್ಟು ಓದಿರ್ತೀವಿ ಅದ್ರ ಬಗ್ಗೆ, ಬಟ್ ಅಲ್ಲಿ ಹೋಗಿ ತಿಳ್ಕೊಂಡಾಗೆ ಗೊತ್ತಾಗೋದು ನೇಚರ್ ಮಾತ್ರ ಹೆವನ್ ಅಂದರೆ ಹೆವನ್, ಆ ಥರ ಇತ್ತು. ಅದರಲ್ಲಿ ನಾವು ಬೇರೆ ಎಷ್ಟು ಅಂದರೆ 11 ಗಂಟೆಗೆ ಇದ್ವಿ ನಾವು ಅಲ್ಲೇ. ಮಳೆಯಾಗಿ ಸ್ವಲ್ಪ ನಿಂತಿತ್ತಲ್ಲ, ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇತ್ತು. ಸೊ ಹಂಗಾಗಿ ಇನ್ನು ಎಂಟ್ರಿ ಆಗ್ತಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನನಗೆ. ಎಲ್ಲ ಕಡೆ ಗಿಡಗಳು ತುಂಬಿಕೊಂಡಿದ್ವು. ನಾವು 1 ಅವರ್ಗೆ ಬಂದಿದ್ವಿ. ಇಲ್ಲ, ನಮ್ಮ ಟ್ರಿಪ್ ಅಂದರೆ ನಮ್ಮದು ಆ್ಯನಿವರ್ಸರಿ ಟ್ರಿಪ್ಪಿಗೆ ಈ 2 ಪ್ಲೇಸನ್ನು ಮಿಸ್ ಮಾಡಿದ್ವಿ ನಾವು. ಯಾಕಂದರೆ ನಮಗೆ ಸ್ವಲ್ಪ ಆ ಟೈಮಲ್ಲಿ ಬರಲೇಬೇಕಿತ್ತು, ಅವ್ರು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಿದ್ರು ಅಂತಂದು. ಹಾಗಾಗಿ ಇವತ್ತು ಮ್ಯಾಂಗ್ರೋವ್ ಫಾರೆಸ್ಟ್ನ ನೋಡಬೇಕು ಅಂತ ಬಂದಿದ್ವಿ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ಇಲ್ಲಿಂದ ಬೈ ವಾಕ್ ಹೋಗ್ಬೋದು, ಈ ಥರ ಸಿಸ್ಟಮ್ನ ಮಾಡಿದಾರೆ ನಿಮಗೆ. ಈ ಸೈಡ್ ಎಲ್ಲ ಇಟ್ಕೊಳ್ಳೋದು, ನೆಕ್ಸ್ಟು ಕೆಳಗಡೆ ಎಲ್ಲ ಬಿದಿರಿಂದ ಹಾಕಿದ್ದಾರೆ. ಈ ವಾಕ್ ಮಾತ್ರ ನಾವು ಕ್ಯಾಮ್ರಾ ಎಲ್ಲ ಒಯ್ದಿರಲಿಲ್ಲ, ಬಟ್ ಕ್ಯಾಮ್ರಾ ಎಲ್ಲ ತೊಗೊಂಡು ಹೋದರೆ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ಬೋದು ನೀವು. ಸೊ ಇದರಲ್ಲೂ ಕೂಡ ಎಷ್ಟು ಸಖತ್ ಬರತೈತೆ ನೋಡಿರಿ. ಸೊ ನಾವು ಪಾಪು ಕರ್ಕೊಂಡು ಹೋಗಿದ್ವಲ್ಲ, ಪಾಪುನ ಬಿಟ್ಟು ನಮಗೆ ಬೇರೆ ಆಪ್ಷನ್ನೇ ಇಲ್ಲ ತಗೊಳಕ್ಕೆ. ಹಾಗಾಗಿ ಒಂದು ನಾನು ತಕ್ಕೋಬೇಕು, ಇಲ್ಲ ಒಂದು ಅವ್ರು ತಕ್ಕೋಬೇಕು ಫೋಟೋಸನ್ನು. ಬಟ್ ಅಲ್ಲಿ ಏನಪ್ಪ ಅಂದರೆ ನಡೆದಾಡೋರು
ಜಾಸ್ತಿ ಜನ ಇರ್ತಾರೆ. ಒಂದು ಫೋಟೋ ಬೇಕಿತ್ತು ಅಂತ ಹೇಳಿದರೆ ತಕ್ಕೊಡ್ತಾರೆ, ಅಷ್ಟು ಒಳ್ಳೆಯವರು ಆ ಸೈಡ್ನವರು, ಅದರಲ್ಲೇನಿಲ್ಲ. ಸೊ ನಾವು ಎಂಜಾಯ್ ಮಾಡ್ತಾ ಮಾಡ್ತಾ ಹೋದ್ವಿ. ಸೊ ಫೈನಲಿ ಹೋಗ್ತಾ ಹೋಗ್ತಾ ಬಂದಾಗ ನಮಗೆ ಕಾಣಿಸಿರುವಂಥದ್ದು ಇದೇ ಮ್ಯಾಂಗ್ರೋವ್ ಟ್ರೀಸು. ಯಾವ ಥರ ಇರ್ತಾವೆ ಅಂದರೆ ದೊಡ್ಡದಾಗಿ ಉದ್ದಗೆ ಜಾಸ್ತಿ ದಪ್ಪ ಇರಲ್ಲ ಅದ್ರ ಕಾಂಡ, ಏನಂತಂದರೆ ಸಣ್ಣ ಇರ್ತದ, ಭಾಳ ಉದ್ದ ಇರ್ತೈತಿ. ಯಾವ ಥರ ಎಲೆಗಳಂತಂದರೆ ಈ ಬಿದಿರು ಇರ್ತೈತಲ್ಲ ಸಣ್ಣಗೆ ಸಣ್ಣಗೆ ನಾವು ಕಸ ಗುಡಿಸ್ತೀವಲ್ಲ ಕಸಬರ್ಗಿದು, ಆ ಥರನೇ ಆ ಒಂದೊಂದು ಎಳೆಗಳಿರ್ತಾವೆ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಈ ಪ್ಲೇಸು ನೋಡಿರಲಿಲ್ಲ ಫಸ್ಟ್ ಟೈಮು, ಜೊತೆಗೆ ಆ ಒಂದು ನೇಚರು ನಮ್ಮ ಚಂಪು ಡಿಂಪು ಐತಲ್ಲ ಸುತ್ತ ನೋಡ್ತಿದ್ರು. ಅಲ್ಲೆಲ್ಲರೂ ಹೋಗ್ತಿರ್ಬೇಕಾದ್ರೆ ಟ್ವಿನ್ಸಾ ಎಷ್ಟು ಕ್ಯೂಟ್ ಇದ್ದಾರಾ ಅಂತ ಹೇಳೋದಾಯಿತು. ಮಳೆ ಜಾಸ್ತಿ ಬಂದಿತ್ತಲ್ಲ, ಹಂಗಾಗಿ ಮಳೆ ನೀರಿನ ಹನಿಗಳು ಎಲೆಗಳ ಮೇಲೆ ನಿಂತಿದ್ವು, ಅದಾಯಿತು. ಸೊ ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಏನೋ ಒಂಥರ ಖುಷಿ ಆಯಿತು. ಇನ್ನು ಫೈನಲಿ ನಾವು ಹೋಗಿ ಬಂದ್ವಿ. ಏನಪ್ಪ ಅಂದರೆ ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಏನೈತಿ ವಾಕ್ ಮಾಡಿಕೊಂಡು ಹೋದರೆ ಒಂದು ಸ್ವಲ್ಪ ಇದೇ ಥರ ಬ್ರಿಡ್ಜ್ ಐತಿ. ಬಟ್ ಮುಂದ್ಗಡೆ ಹೋದಾಗ ಒಂದು ಸ್ವಲ್ಪ ಏನೈತಿ ಅಂದರೆ ಬ್ರಿಡ್ಜು ಇಲ್ಲ, ಬಟ್ ಈ ಥರ ಸಿಸ್ಟಮ್ ನಡ್ಕೊಂಡು ಹೋಗುವಂಥ ಸಿಸ್ಟಮ್ ಐತಿ. ಆ ಸೈಡ್ ಈ ಸೈಡ್ ಹೆಂಗಂದರೆ ಹಿಡ್ಕೊಳ್ಳಿಕ್ಕೆ ಇಲ್ಲ. ಬಟ್ ಏನಪ್ಪ ಅಂದರೆ ಅಲ್ಲೆಲ್ಲ ಯಾವ ಥರದ್ದು ಅವೈಲೇಬಲ್ಸ್ ಇದಾವೆ ಸಸ್ಯಗಳು ಅಂತ ಹಾಕಿದ್ರು. ಯಾಕಂದರೆ ನಾನು ಬಾಟ್ನಿ ಸ್ಟೂಡೆಂಟ್ಸು, ನನಗೆ ಅದು ತಿಳ್ಕೊಳ್ಳಿಕ್ಕೆ ಇನ್ನೂ ಇಂಟ್ರೆಸ್ಟು. ಸೊ ಅಲ್ಲಿ ಉಸಿರಾಡುವ ಬೇರುಗಳು ಏನಿದಾವಲ್ಲ ಮ್ಯಾಂಗ್ರೋವ್ ಫಾರೆಸ್ಟದ್ದು ಬೇರುಗಳು, ಅವುಗಳನ್ನು ಉಸಿರಾಡುವ ಬೇರುಗಳು ಅಂತ ಕರೀತಾರಂತ, ಅದ್ರ ಬಗ್ಗೆ ಎಲ್ಲ ಹಾಕಿದ್ರು. ಸೊ ಇಲ್ಲಿ ನಾವು ಹೋಗ್ತಿದ್ವಿ ನೋಡ್ರಿ, ಇಲ್ಲೆಲ್ಲ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಹಾಕಿದಾರ ಏನಪ್ಪ ಅಂದರೆ ನನಗೆ ಕ್ಯೂರಿಯಾಸಿಟಿ ಇಷ್ಟೆಲ್ಲ ಐತಾ ನಮ್ಮ ಪ್ರಪಂಚ ಅಂತ ತಿಳ್ಕೊಳಿಕ್ಕೆ. ಹೋಗ್ತೀವಿ ನೋಡ್ತೀವಿ ಬರ್ತೀವಿ, ಬಟ್ ಅದ್ರ ಬಗ್ಗೆ ತಿಳ್ಕೊಂಡಾಗ ನಾವು ಆ ಪ್ಲೇಸಿಗೆ ಹೋಗಿದ್ದು ಸಾರ್ಥಕ ಆಗ್ತೈತಿ. ಸೊ ಇಲ್ಲಿ ಇದು ಶರಾವತಿದು ಬ್ಯಾಕ್ ವಾಟರು, ಇಲ್ಲಿ ಮಾತ್ರ ನೀರು ಐತಿ, ಉಳಿದಿದ್ದು ಎಲ್ಲ ಕಡೆನೇ ಏನೈತಿ ನೀರಿಲ್ಲ, ಜಸ್ಟು ಅಲ್ಲಲ್ಲೇ ಕಾಣಿಸುತ್ತಾ. ಸೊ ಇಲ್ಲಿ ನೋಡ್ತಿರ್ಬೇಕು ಈ ಥರ ಸಿಸ್ಟಮು, ಇವೆಲ್ಲ ಬೇರುಗಳಿವು. ಸೊ ಮ್ಯಾಂಗ್ರೋವ್ದು ಬೇರುಗಳು, ಇವನ್ನ ನಾವು ಉಸಿರಾಡುವ ಬೇರುಗಳಂತ ಕರೀತಾರಂತ. ಸೊ ಎಷ್ಟು ಅಂದರೆ ಅಷ್ಟು ಕ್ಯೂಟ್. ಇಡೀ ಒಂದು ನೇಚರ್ ಹೆಂಗಿತ್ತು ಅಂದರೆ ಬೇರುಗಳು ಮಾತ್ರ ಕಾಣ್ತಿದ್ವು. ಸೊ ಇದೆಲ್ಲ ಕಾಣಿಸ್ತಿರ್ಬೇಕಲ್ಲ ಎಲ್ಲ ಬೇರುಗಳೇ. ಸ್ವಲ್ಪ ಗ್ಯಾಪ್ ಇತ್ತು, ಅದು ಬಿಟ್ಟರೆ ಏನಿಲ್ಲ. ಸ್ವಲ್ಪ ಇಲ್ಲಿ ಭಯ ಅನ್ನಿಸ್ತು ನನಗೂ ಕೂಡ, ಗ್ಯಾಪ್ ಇತ್ತು, ಅದರಲ್ಲಿ ನನ್ನ ಕಾಲು ಸಣ್ಣದಲ್ಲ. ಸೊ ಸ್ಲಿಪ್ಪರ್ಸು ಮಿಡಲ್ ಆಗಿಬಿಡ್ತಿತ್ತು, 2-3 ಸರಿ ಹಂಗಾಯಿತು ಸ್ವಲ್ಪ. ಆದರೆ ಓಕೆ, ಎಲ್ಲ ಥರದ್ದು ನಿಮ್ಗೆ ಸೇಫ್ಟಿ ಮೆಜರ್ಸನ್ನು ಹೇಳಿ ಕಳಿಸ್ತಾರೆ ಅವರು. ಫೋಟೋಸ್ ಆಯಿತು, ಪ್ರತಿಯೊಂದು ಖುಷಿ ಆಯಿತು ನಮ್ಗೆ ಇಲ್ಲಿ ನೋಡಿ. ಇನ್ನು ಯಾರಾದರೂ ಹೊನ್ನಾವರಕ್ಕೆ ಹೋದರೆ ಈ ಪ್ಲೇಸ್ನ ಮಿಸ್ ಮಾಡಬೇಡ್ರಿ. ಮ್ಯಾಂಗ್ರೋವ್ ಫಾರೆಸ್ಟು ಮಕ್ಕಳಿಗಾಯಿತು ನಿಮಗಾಯಿತು ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಸೊ ಇನ್ನು ಸ್ಕೂಲಿಗೆ ಹೋಗೋ ಮಕ್ಕಳಿಗಂತೂ ಭಾಳ ಯೂಸ್, ಯಾಕಂದರೆ ನಾವು ಏನೋ ಒಂದು ತಿಳ್ಕೊಂಡಾಗ ಅದ್ರ ಬಗ್ಗೆ ನೋಡಿ ತಿಳ್ಕೊಂಡಾಗ ಇನ್ನೂ ನಮ್ಗೆ ಅರ್ಥ ಆಗ್ತೈತಿ. ಸೊ ಇನ್ನು ಫೈನಲಿ ನಾವು ಮುಗಿಸ್ಕೊಂಡು ವಾಪಸ್ ಅದೇ ರೂಟಿಂದನೇ ಬ್ಯಾಕ್ ಹೋಗೋದು. ಆರಾಮಾಗಿ 2-3 ಜನ ಅಡ್ಡಾಡುವಂಗೆ ಐತಿ. ಸೊ ಹಾಗೇನಿದಿಲ್ಲ, ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಇನ್ನು ಅಲ್ಲಿಂದ ಹೊರಗಡೆ ಬರಬೇಕಾದ್ರೆ ಅಲ್ಲಲ್ಲೇ ಏನು ಮಾಡಿದಾರೆ ಅಂದ್ರೆ ಅವ್ರು ಜೋಕಾಲಿ ಮಾಡಿದಾರೆ. ಸೊ ಎಷ್ಟು ಖುಷಿ ಆಯಿತು ಅಂದರೆ ಫ್ಯಾಮಿಲಿ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮತ್ತು ಚೈಲ್ಡ್ಹುಡ್ಡನ್ನು ನೆನಪು ಮಾಡಲಿಕ್ಕೆ ಬಹಳ ಅಂದರೆ ಬಹಳ ಖುಷಿ ಆಯಿತು. ಯಾಕಂದರೆ ಒಂದು ಹೆಣ್ಮಗಳು ಅಡುಗೆ ಮನೆಗೆ ಸೀಮಿತ ಆಗ್ಬಿಡ್ತಾಳೆ. ಮಕ್ಕಳು ಗಂಡ ಆಫೀಸಿಗೆ ಕಳ್ಸೋದು ಅಥವಾ ತಾನು ಒಂದು ಕೆಲಸ ಮಾಡೋದು ಅದರೊಳಗೆ ಬ್ಯುಸಿ ಆಗ್ತಾಳೆ. ತನ್ನ ಒಂದು ಚೈಲ್ಡ್ಹುಡ್ಡನ್ನು ಹೆಂಗಂತಂದರೆ ಹಿಡನ್ನಾಗಿ ಇಟ್ಕೊಂಡ್ಬಿಡೋದು, ಅದನ್ನು ಕಾಣಿಸೇ ಕೊಡಲ್ಲ. ಬಟ್ ಯಾವಾಗ ನಾವು ಈ ಥರ ಪ್ಲೇಸಿಗೆ ಹೋಗ್ತೀವಿ, ಬೀಚಿಗಾಯಿತು ಈ ಥರ ಹೋದಾಗ ಏನೋ ಒಂಥರ ಖುಷಿ ಆಗೋದು. ನಾನು ಅದನ್ನೇ ಹೇಳ್ತಿದ್ದೆ, ಈ ಥರ ಜೋಕಾಲಿದ್ದಾಗ ನಾನು ಸಣ್ಣವಳಿದ್ದಾಗ ಇದೇ ಥರ ಜೋಕಾಲಿ ನಮ್ಮಮ್ಮ ಗಿಡಕ್ಕೆ ಕಟ್ಟಿ ಕುಂದ್ರಿಸೋರಂಥ ಕೆಲಸ ಮಾಡ್ತಿರ್ಬೇಕಾದ್ರೆ. ಹೆಂಗಂದರೆ ಸುತ್ತ ಅರ್ಬಿ ಕಟ್ಟೋರಂತ, ಎಷ್ಟೊತ್ತಿದ್ರು ಅಲ್ಲೇ ಊಟ ಮಾಡಿ ಊಟ ಮಾಡಿಸಿದ್ರೆ ಅಲ್ಲೇ ಜೋಕಾಲಿ ಮಾಡ್ಕೊಂಡು ಹಿಂಗೆ ತೂಗಿದ್ರೆ ಅಲ್ಲೇ ಮಲ್ಕೊತಿದ್ನಂತ ನಾನು. ನಮ್ಮಮ್ಮ ಕೆಲಸ ಮಾಡಿ ಬರುವಷ್ಟರೊಳಗೂ ನಂಗೆ ಅದನ್ನೇ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ, ನಾನು ಈ ಥರ ಮಾಡ್ತಿದ್ರಂತ. ಇದನ್ನೆಲ್ಲ ಜೋಕಾಲಿ ನೋಡಿದಾಗ ನಂಗೆ ಅದೇ ಖುಷಿ ಆಯಿತು, ಅದೇ ಫೀಲ್ ಬಂತು, ಅದೇ ನೆನಪಾಯಿತು ಅಂತಂದು. ನಂಗೆ ನೆನಪಿಲ್ಲ, ಬಟ್ ನಮ್ಮಮ್ಮ ಹೇಳಿದ್ದು ನಂಗೆ ನೆನಪೈತಿ. ಹಾಗಾಗಿ ಖುಷಿ ಪಡ್ತಿದ್ವಿ. ಸೊ ಮಕ್ಕಳನ್ನ ಕರ್ಕೊಂಡು ಎಂಜಾಯ್ ಕೂಡ ಮಾಡಿದ್ವಿ. ಇನ್ನು ಈ ಪ್ಲೇಸಿಂದ ನೆಕ್ಸ್ಟು ಬೈ ವಾಕ್ ಹೋದ್ವಿ ನಾವು. ಯಾಕಂದರೆ ನಾವು ಅದೇ ಹೇಳಿದ್ನಲ್ಲ, ನೀವು ಓನ್ ವೆಹಿಕಲ್ಸ್ ತಂದರೆ ನಿಮಗೆ ಭಾಳ ಯೂಸ್ ಐತಿ. ಬಟ್ ವೆಹಿಕಲ್ಸ್ ಇಲ್ಲ ಅಂತ ಅನ್ನೋರು ಆರಾಮಾಗಿ ನೀವು ಹೋಗ್ಬೋದು. KSRTC ಬಸ್ ಅವೈಲೇಬಲ್ ಇದ್ದಾವೆ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ರಿ ಫ್ಯಾಮಿಲಿ ಜೊತೆ. ಒಂದೇ ಹೇಳೋದು,
ಲೈಫ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವತ್ತಿದ್ದ ಕ್ಷಣ ನಾಳೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಇದ್ದಾಗನ ಎಂಜಾಯ್ ಮಾಡಿರಿ ಲೈಫ್ನ. ಮಕ್ಕಳಿಗೆ ಆದಷ್ಟು ಫ್ರೀಡಮ್ ಕೊಡಿರಿ. ಅವರಿಗೆ ಹೆಂಗಂತಂದರೆ ಬರೀ ಸ್ಟಡಿ ಅನ್ನೋದಾಯಿತು, ಬರೀ ಅಥವಾ ವರ್ಕ್ ಮಾಡು ಅನ್ನೋಕ್ಕಿಂತ ಈ ಥರ ಒಂದು ಸ್ವಲ್ಪ ಫ್ರೀ ಇದ್ದಾಗ ಕರ್ಕೊಂಡೋಗ್ರಿ. ಮಕ್ಕಳು ಮೈಂಡ್ ಎಷ್ಟು ಫ್ರೀ ಆಗ್ತದೆ, ಬ್ರಾಡ್ ಆಗ್ತಾ ಹೋಗ್ತೈತಿ. ಸೊ ಮಕ್ಕಳು ಎಷ್ಟು ಬ್ರಾಡ್ ನಾಲೆಜನ್ನ ಪಡಿತಾರ, ಅವ್ರಿಗೆ ಏನಪ್ಪ ಅಂದರೆ ಕ್ಯೂರಿಯಾಸಿಟಿ, ಅದ್ರ ಬಗ್ಗೆ ತಿಳ್ಕೊಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ಸ್ಟಡಿ ಏನು ಮಾಡೋದು ಇದ್ದೇ ಇರುತ್ತಾ, ರ್ಯಾಂಕ್ ಬರೋದೇನು ಇದ್ದೇ ಇರುತ್ತಾ. ಸೊ ರ್ಯಾಂಕ್ ಬಂದವರು ಅದೇ ಕೆಲಸ ಮಾಡೋದು, ಜಸ್ಟ್ ಪಾಸ್ ಆದವರು ಅದೇ ಕೆಲಸ ಮಾಡೋದು ಮುಂದೆ. ಬಟ್ ಲೈಫಲ್ಲಿ ರ್ಯಾಂಕ್ ಬರೋದನ್ನು ಹೇಳ್ಕೊಡ್ಬೇಡ್ರಿ ಮಕ್ಕಳಿಗೆ. ಯಾವ ಥರ ಲೈಫ್ನ ಲೀಡ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ರಿ. ಎಲ್ಲಾದರೂ ಬಂದಲ್ಲೇ ಇನ್ನೊಬ್ರ ಜೊತೆ ಯಾವ ಥರ ಬಿಹೇವ್ ಮಾಡೋದು ಅನ್ನೋದು ಹೇಳ್ಕೊಡ್ರಿ. ಮೇನ್ ಇರೋದು ಅದೇ. ಮಕ್ಕಳಿಗೆ ಏನಪ್ಪ ಅಂದರೆ ಎಲ್ಲ ಥರದ್ದು ಹೇಳ್ಕೊಡ್ತಾರೆ. ಸಂಸ್ಕೃತಿಯನ್ನು ತಂದೆ ತಾಯಿ ಹೇಳ್ಕೊಟ್ರೆ ಅದು ಇನ್ನೂ ಬೆಟರ್ ಅಂತ ನಾನು ಅನ್ಕೋತೀನಿ. ಅಲ್ಲಿಂದ ನಾವು ನಡ್ಕೊಂಡು ವಾಪಸ್ಸು ಹೊಂಟ್ವಿ. ಸೊ ಇನ್ನು ಅಲ್ಲಿಂದ ಬೈವಾಕ್ ಹೋದರೆ ಸ್ವಲ್ಪ NH ರೋಡಿಗೆ ಎಕೋ ಬೀಚ್ ಐತಿ. ಇವರು ವಾಕ್ ಮಾಡ್ತಿರೋದು ನೋಡಿದರೆ ಅಲ್ಲೆಲ್ಲರೂ ಅಲ್ಲೊಬ್ಬರು ಡಾಕ್ಟ್ರು ನಂಗೆ ಭೇಟಿಯಾದರು. ಸೊ ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದರು ಎಷ್ಟು ಕ್ಯೂಟ್ ಇದ್ದಾರೆ ಟ್ವಿನ್ಸು, ಇಷ್ಟು ಹೆಲ್ದಿಯಾಗಿ ಇಷ್ಟು ಆ್ಯಕ್ಟಿವ್ ಆಗಿರೋದನ್ನು ನನಗೆ ಖುಷಿ ಆಯಿತು ನೋಡಿ. ಇವಾಗೆಲ್ಲ ಟೆಸ್ಟ್ ಬೇಬೀಸ್ ನೋಡಿರ್ತೀರಿ ನೀವು. ಸೊ ಅವರು ಟ್ವಿನ್ಸ್ ಇರ್ತಾರೆ, ಬಟ್ ಸ್ವಲ್ಪ ಅವರು ಒಂದು ಸ್ವಲ್ಪ ಯಾಕೋ ಮಬ್ಬು ಇರ್ತಾರೆ. ಬಟ್ ಇವರು ಹಾಗಿಲ್ಲ ಅಂತ ಹೇಳಿದರು. ನಾನು ಇಲ್ಲ, ನ್ಯಾಚುರಲ್ ಆಗಿರೋದು ಇದು ಟೆಸ್ಟ್ ಬೇಬಿ ಎಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದರು ಹೌ ಲಕ್ಕಿ ಯು ಆರ್ ಅಂತಂದು. ನಂಗೆ ಭಾಳ ಖುಷಿ ಆಯಿತು. ಅದರಲ್ಲಿ ನಮ್ಮ ಜೊತೆ ಇರೋರೇ ಇಬ್ಬರು ಹೆಣ್ಣು ಪಾಪು, ಅವರು ಟ್ವಿನ್ಸು. ಸೊ ಅವರು ಕೂಡ ನಮ್ಮ ಜೊತೆ ಬಂದಿದ್ದರು. ಅವ್ರು ಹೇಳ್ತಿದ್ರು ಭಾಳ ಖುಷಿ ಆಯಿತು ನಂಗೆ. ಇನ್ನು ನಡ್ಕೋತಾ ಬಂದಾಗ ಎಕೋ ಬೀಚ್ ಬಂತು. ಈ ಎಕೋ ಬೀಚ್ ಅಂತ ಯಾಕೆ ಹೆಸರಿಟ್ರು ಅಂತ ನನಗೂ ಕನ್ಫ್ಯೂಸ್ ಇತ್ತು. ನಂಗೆ ಅದ್ರ ಬಗ್ಗೆ ಇನ್ನೂ ಅಷ್ಟು ತಿಳ್ಕೊಂಡಿಲ್ಲ. ಬಟ್ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಮೇ ಬಿ ನಾನು ಅಂದ್ಕೊಂಡಿದ್ದು ಕರೆಕ್ಟ್ ಏನೋ ಗೊತ್ತಿಲ್ಲ. ಬಟ್ ನನಗೇನು ಅನಿಸ್ತಂದರೆ ಅಲ್ಲಿಯ ಅಲೆಗಳು ಏನಿದಾವಲ್ಲ, ಆ ಅಲೆಗಳು ಎಷ್ಟು ಶಬ್ದ ಮಾಡ್ತಿದ್ವು ಅಂದರೆ, ಎಕೋ ಮಾಡ್ತಿದ್ವು ಅಂದರೆ, ಮೇ ಬಿ ಹಂಗೇನ್ರಿ ಇಟ್ರೇನೋ ಅಂತ ನನಗೆ ಅನಿಸ್ತು ಅಷ್ಟೇ. ನಂಗೆ ಗೊತ್ತಿಲ್ಲ ಸೈಂಟಿಫಿಕ್ಕಾಗಿ ಯಾಕೆ ಎಕೋ ಬೀಚ್ ಅಂತ ಇಟ್ಟರು ಅಂತ. ಎಂಟ್ರಿ ಆದ ತಕ್ಷಣ ಬೀಚು ನಾವು 11:45ರಿಂದ 1:40 ತನಕ ಆಟ ಆಡಿದ್ವಿ ನಾವು. ಅಂದರೆ ಮ್ಯಾಂಗ್ರೂ ಫಾರೆಸ್ಟ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇನ್ನು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ 2 ಗಂಟೆ ಆಗಿತ್ತು. ವೆದರ್ ಮಾತ್ರ ಫುಲ್ ಕೋಲ್ಡ್ ಇತ್ತು, ಬಿಸಿ ಅನ್ನೋದೇ ಇರಲಿಲ್ಲ. ಸೊ ಇನ್ನು ಎಂಟ್ರಿ ಆಗೊಂಡು ಬರ್ರಿ. ಅಲ್ಲಿ ಮುರುಡೇಶ್ವರದಲ್ಲಿ ಜಾಸ್ತಿ ಜನ ಬೀಚಲ್ಲಿ, ಬಟ್ ಇಲ್ಲಿ ಇರಲಿಲ್ಲ. ನಾನು ಅದೇ ಅಂದ್ಕೊಂಡೆ, ಇಲ್ಲೇ ಬರಬೇಕಿತ್ತು, ನಾವು ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ಯಾವ ಥರ ಅಂದರೆ ಸಿಸ್ಟಮು ಚಲೋ ಐತಿ, ಮಕ್ಕಳಿಗೆ ಆಟ ಆಡಲಿಕ್ಕೆ ಎಲ್ಲ ಇತ್ತು ಅಂತ ಅಂದ್ಕೊಂಡ್ವಿ. ಅಲ್ಲಿ ಮುರುಡೇಶ್ವರದೊಳಗೆ ಹೆಂಗಿತ್ತಂದರೆ ಸ್ವಲ್ಪ ಜನ ಜಾಸ್ತಿ. ಮಕ್ಕಳನ್ನ ಕರ್ಕೊಂಡು ಈ ಥರ ವಿಡಿಯೋಸ್ ಮಾಡ್ಕೊತೀವಿ, ಅಥವಾ ಏನೋ ಒಂದು ಈ ಥರ ಮನೆ ಕಟ್ಟೋದು ಏನೋ ಒಂದು ಮಾಡ್ಕೋತೀವಿ ಅಂದಾಗ ಸ್ವಲ್ಪ ಜನ ಜಾಸ್ತಿ. ನಮಗೂ ಮುಜುಗರ ವಿಡಿಯೋ ಮಾಡ್ಕೋತೀವಿ ಅಂದಾಗ. ಸೊ ಈ ಥರ ಪ್ಲೇಸಿಗೆ ಬಂದಾಗ ಸ್ವಲ್ಪ ಖುಷಿ ಆಯಿತು. ಯಾರೂ ಇರಲಿಲ್ಲ ಅಂದ್ರೇನು ಇದ್ದರು, ಬಟ್ ಜನ ಜಾಸ್ತಿ ಬರ್ತಿರ್ಲಿಲ್ಲ. ಜನ ಹೆಂಗಪ್ಪ ಅಂದರೆ ಫಸ್ಟು ಮಾರ್ನಿಂಗ್ ಏನಿತ್ತಲ್ಲ, ಈಗ ಸೂರ್ಯ ಉದಯ ಆಗ್ತಾನಲ್ಲ ಆ ಟೈಮಲ್ಲಿ ವ್ಯೂಸು ಚೆನ್ನಾಗಿರುತ್ತಂತ, ಯಾವತ್ತು ಬೋಟಿಂಗದ್ದು. ಸೊ ಹಂಗಾಗಿ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೋಗ್ಬಿಡ್ತಾರೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಎಲ್ಲ ತಿಂಡಿ ಮಾಡ್ಕೊಂಡು ಬರೋದ್ರೊಳಗೆ ಲೇಟ್ ಆಗ್ತಿತ್ತಲ್ಲ, ಹಂಗಾಗಿ ಇನ್ನು ಬರ್ತಿದ್ರು. ನನ್ನ ಖುಷಿ ಜಾಸ್ತಿ ಆಗತ್ತಿತ್ತು. ಏನೋ ಈ ಒಂದು ಬಂದ ಇಷ್ಟೇ ಇರಲಿ, ಯಾರದೇ ದೃಷ್ಟಿ ಬೀಳದೇ ಇರಲಿ ಅಂತ ಕೇಳ್ಕೊತೀನಿ. ಸೊ ನಂಗೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಒಂದು ಗಂಡು ಹೆಂಗಪ್ಪ ಅಂದರೆ ಎಲ್ಲ ಥರದ ಕ್ವಾಲಿಟೀಸ್ ಇರ್ತಾವೆ, ಬಟ್ ಅದನ್ನು ಹೆಣ್ಮಕ್ಳು ಯಾವ ಥರ ನಾವು ಸ್ವೀಕರಿಸ್ತೀವಿ ಅದ್ರ ಮೇಲೆ ಎಕ್ಸ್ಪ್ರೆಸ್ ಆಗ್ತಾ ಹೋಗ್ತೈತಿ. ಫಾರ್ ಎಕ್ಸಾಂಪಲ್ ಯಾವ ಥರಪ್ಪ ಅಂತಂದರೆ, ಇವಾಗ ಪ್ರತಿಯೊಬ್ಬ ಹುಡುಗನಲ್ಲೂ ಕೂಡ ಪ್ರೀತಿ ಜಾಸ್ತಿ ಇರ್ತೈತಿ, ತನ್ನ ಹೆಂಡತಿ ತನ್ನ ಮಕ್ಕಳು ಅಂತ ಇರ್ತೈತಿ. ಬಟ್ ವರ್ಕ್ ಪ್ರೆಷರ್ ಮೇಲೆ ಎಲ್ಲೋ ಒಂದು ಕಡೆ ಅದು ಏನಾಗಿರ್ತೈತಿ ಅಂದರೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಿರಲ್ಲ. ಸೊ ಅದ್ರ ಮೀನ್ಸು ಪ್ರೀತಿನೇ ಇಲ್ಲ, ನಮಗೆ ಟೈಮೇ ಕೊಡಲ್ಲ ಅನ್ನೋ ಬದಲಿ ಅವ್ರ ಟೈಮ್ನ ಅವ್ರಿಗೆ ಕೊಡ್ರಿ. ಯಾಕೆ ಅವರು ಕೆಲಸ ಮಾಡೋದು ನಮಗೋಸ್ಕರನಲ್ಲ. ಸೊ ಕೆಲಸ ಮಾಡಲಿ, ಕೈಯಾಗ ದುಡ್ಡು ಬೇಕು. ಏನೇ ಒಂದು ಮಾಡಬೇಕಂದ್ರೆ ಕೈಯಾಗ ದುಡ್ಡು ಬೇಕು. ದುಡ್ಡು ಇಲ್ಲಾರ್ದಂತ ಏನೂ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಅಷ್ಟು ಇಷ್ಟು ದುಡ್ಡನ್ನು ಮಾಡ್ಕೊಂಡಾಗ ಅವ್ರಿಗೂ ಇರುತ್ತೆ ಮನಸ್ಸಲ್ಲಿ, ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು, ಅವ್ರಿಗೂ ಶಾಪಿಂಗ್ ಮಾಡಿಸ್ಬೇಕು, ಏನಾದರೂ ತಂದು ಕೊಡಬೇಕು, ಖುಷಿ ಪಡಿಸ್ಬೇಕು ಅನ್ನೋದು ಎಲ್ಲ ಗಂಡು ಮಕ್ಕಳಿಗೂ ಇರ್ತೈತಿ. ಬಟ್ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಕಾದರೆ ಎಲ್ಲ ಥರದ ಖುಷಿಗಳು ಕೂಡ ನಿಮಗೆ ಸಿಗ್ತಾವೆ. ಇನ್ನೊಬ್ಬರನ್ನ ನೋಡಿ ಅವ್ರು ಅಲ್ಲಿ ಹೋದರು, ಇವ್ರು ಇಲ್ಲಿ ಹೋದರು, ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಲಿಲ್ಲ, ಅಥವಾ ಅವರು ಅಂಥ ಡ್ರೆಸ್ ತೊಗೊಂಡು ಬಂದರು, ಅಂಥ ಸೀರೆ ತೊಗೊಂಡು ಬಂದರು, ನಂಗೆ ಯಾಕೆ ಕೊಡಿಸ್ಲಿಲ್ಲ, ಇದನ್ನೆಲ್ಲ ಬಿಟ್ಬಿಡ್ರಿ. ಸೊ ಯಾವಾಗ ಮ್ಯಾಚೂರ್ ಆಗ್ತೈತಿ ನಿಮ್ಮ ಮೈಂಡು,
ಅವಾಗ ನೀವೇ ಇದನ್ನೆಲ್ಲ ಕೇಳೋದು ಬಿಡ್ತೀರಿ. ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ರಿ, ಇವಾಗ ನಾನು ಯಾವಾಗ ಸ್ಕೂಲಿಗೆ ಹೊಂಟೆ, ಸೊ ಆವಾಗ ನನಗೇನೋ ಒಂಥರ ಅನ್ನಿಸ್ತು, ₹1 ದುಡಿಯೋದು ಎಷ್ಟು ಕಷ್ಟ ಅಲ್ಲ, ನಾನು ಅದನ್ನು ಕೊಡಿಸು ಇದನ್ನು ಕೊಡಿಸು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳ್ತಿದ್ದೆ. ನಮ್ಮ ಮನೆಯವ್ರ ಪಾಪ ಎದಕ್ಕೂ ಬೇಜಾರು ಮಾಡ್ತಿರ್ಲಿಲ್ಲ. 4-5 ತಿಂಗಳ ಬಿಟ್ಟು ಬಂದಿದ್ದೀನಲ್ಲ ಓಕೆ ಅಂತಿದ್ರು. ಅವ್ರ ಬಗ್ಗೆ ಒಂದಿನ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ ನಾನು. ಯಾಕಂದ್ರೆ ಅವ್ರಿಗೂ ಕೂಡ ದುಡಿತಾರೆ ಅಂದಮೇಲೆ ಅಲ್ಲಿ ಇಲ್ಲಿ ಲೋನ್ಸ್ ಇರುತ್ತಾ, EMI ಕಟ್ಟೋದಿರುತ್ತಾ, ಅದೆಲ್ಲ ಇದ್ದರೂ ಕೂಡ ನನಗಷ್ಟು ನಮ್ಮ ಮನೆಯವ್ರು ಅದನ್ನೆಲ್ಲ ಹೇಳ್ಕೊಡ್ತಿರ್ಲಿಲ್ಲ. ಬಟ್ ನಾನು ಯಾವಾಗ ನಾನು ದುಡಿಯಾತ್ನಿ, ₹1 ದುಡಿಯೋದು, ₹1 ಗಳಿಸೋದು ಎಷ್ಟು ಕಷ್ಟ, ಫ್ಯಾಮಿಲಿಗೆ ಟೈಮ್ ಕೊಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯಿತು. ಅದಾದಮೇಲೆ ನನಗೆ ತಿಳುವಳಿಕೆ ಅನ್ನೋಕ್ಕಿಂತ ನಾನು ಅಂದ್ಕೊಂಡಿರೋದು ಇಬ್ಬರು ದುಡಿಬೇಕು, ಇಬ್ಬರು ಗಳಿಸ್ಬೇಕು, ಇಬ್ಬರು ಟೈಮ್ನ ಸ್ಪೆಂಡ್ ಮಾಡಬೇಕು, ಇಬ್ಬರು ದುಡ್ಡನ್ನು ಖರ್ಚು ಮಾಡಬೇಕು ಅಂತ. ಸೊ ಆವಾಗಿಂದ ನನಗನ್ಸಿರೋದು ನನ್ನ ಗಂಡಗೋಸ್ಕರ ನಾನು ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ. ಸೊ ಅವ್ರ ಬರ್ಡೇ ನಾನು ಒಮ್ಮೆ ಮಾಡೇ ಇರಲಿಲ್ಲ, ಅಂದರೆ ಮಾಡುವಂಥದ್ದು ಸಿಕ್ಕಿರಲಿಲ್ಲ ಚಾನ್ಸ್, ಯಾಕಂದರೆ ಡ್ಯೂಟಿಗೆ ಹೋಗ್ಬಿಡ್ತಿದ್ರು. ಬಟ್ ಈ ಸಾರಿ ನನ್ನ ದುಡ್ಡಲ್ಲಿ, ನಾನು ದುಡಿದು ದುಡ್ಡಲ್ಲಿ ಅವರಿಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟೆ. ನಂಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಅವ್ರು ಇದನ್ನೆಲ್ಲ ಆ ಡ್ರೆಸ್ಸನ್ನು, ಆ ಶರ್ಟ್ನ, ಆ ವಾಚನ್ನು ವಿಯರ್ ಮಾಡಿದಾಗೊಮ್ಮೆ ನನಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ನಾನು ಕೊಡಿಸಿದ್ದೀನಿ ಅಂತಲ್ಲ, ಅವ್ರು ಹಾಕ್ಕೊಂಡಾಗ ಚಂದ ಕಾಣ್ದಾಗ ಅನಿಸುತ್ತಾ, ಹೌದಲ್ಲ ನಮ್ಮ ಮನೆಯವ್ರಿಗೂ ಹಾಕ್ಕೊಂಡ್ರಲ್ಲ ಖುಷಿ ಆಯ್ತಲ್ಲ ಅಂತಂದು. ಸೊ ಇಷ್ಟೇ ಜೀವನ. ನಾನು ಹೇಳೋದೊಂದೇ, ಲೈಫು ಬರೀ ಇಸ್ಕೊಳ್ಳೋದಲ್ಲ, ಇನ್ನೊಬ್ರಿಗೂ ಕೊಟ್ಟಾಗ ಮಾತ್ರ ಅದು ಸಾರ್ಥಕ ಆಗೋದು. ಸೊ ಆದಷ್ಟು ನಿಮ್ಮ ಗಂಡ ನಿಮ್ಗೇನಾದರೂ ಖರ್ಚಿಗೆ ದುಡ್ಡು ಕೊಟ್ಟಾಗ ಅದನ್ನು ಸೇವ್ ಮಾಡಿಕೊಡ್ರಿ. ಸಣ್ಣ ಪುಟ್ಟ ಒಂದು ಚಾಕ್ಲೇಟ್ ಕೊಟ್ಟರೆ ಅವ್ರು ಖುಷಿ ಪಡ್ತಾರೆ. ನಿಜ ಹೇಳಬೇಕು ಅಂದ್ರೆ ನಂಗೆ ಎಷ್ಟು ಜನ ಕೇಳಿದಾರ ಅಂತ ಹೇಳೋಕ್ಕಾಗಲ್ಲ, ನಿಮ್ಮದು ಲವ್ ಮ್ಯಾರೇಜಾ ಅಂತ. ಬಟ್ ಅದು ಯಾಕೆ ಹಂಗೆ ಕೇಳ್ತಾರೋ ನಂಗೆ ಗೊತ್ತಿಲ್ಲ. ಮೇ ಬಿ ನಾವು ಈ ಥರ ಕ್ಲೋಸಾಗಿ ಇರೋದಕ್ಕೆ ಕೇಳ್ತಾರೋ ಅದು ಗೊತ್ತಿಲ್ಲ. ನಂಗೆ ಖುಷಿ ಆಗ್ತೈತಿ, ಯಾಕಂದರೆ ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಆದರೂ ಲವ್ ಮ್ಯಾರೇಜೇ, ಬಟ್ ಅರೇಂಜ್ ಕಮ್ ಲವ್. ಮನೆಯಲ್ಲಿ ನೋಡಿ ಫಸ್ಟು ಬೇಡ ಅಂದಮೇಲೆ ನಾವು ಲವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ಮನೆಯವರಿಂದನೇ ಇದು ಪರಿಚಯ. ಸೊ ಯಾವಾಗಲಿ ಮನೆಯವ್ರದ್ದು ಒಪಿನಿಯನ್ ಯಾವತ್ತೂ ತಪ್ಪಾಗಿರಲ್ಲ. ಅದರಲ್ಲಿ ತಂದೆ ತಾಯಿ ಒಪಿನಿಯನ್ ಎಂದೂ ತಪ್ಪಾಗಿರಲ್ಲ. ಎಲ್ಲೋ ಒಂದು ಕಡೆ ಮಿಸ್ ಆಗ್ಬೋದು ಅಷ್ಟೇ. ಆದಷ್ಟು ಈಗಿನ ಜನ್ರೇಷನ್ ನೋಡಿದಾಗ ತಂದೆ ತಾಯಿ ಮಾತು ಕೇಳಬೇಕು. ಎಲ್ಲಾದರೂ ಚೆನ್ನಾಗಿರೋ ಒಂದು ಲೈಫ್ ಸಿಕ್ಕೈತಿ ಅಂದಮೇಲೆ, ಮದುವೆ ಆಗಿದೆ ಲೈಫ್ ಸಿಕ್ಕೈತಿ ಅಂದಮೇಲೆ ನಿಮ್ಮವ್ರ ಜೊತೆ ಚೆನ್ನಾಗಿರ್ರಿ. ಬ್ಯಾಕ್ಗ್ರೌಂಡ್ ಎಲ್ಲ ಎಲ್ಲರಿಗೂ ಇರೋದೇ, ಬಟ್ ಅದನ್ನೆಲ್ಲ ಮರೆತು ನೀವು ಯಾವಾಗ ಚೆನ್ನಾಗಿರ್ತೀರಿ ಆವಾಗ ಮಾತ್ರ ಲೈಫ್ ಲೀಡ್ ಮಾಡಲಿಕ್ಕೆ ಸಾಧ್ಯ. ನಾನು ಕಲ್ತಿರೋದು ಒಂದೇ ನಮ್ಮ ಮನೆಯವರಿಂದ, ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು, ಜೊತೆಗೆ ಜಾಸ್ತಿ ತಾಳ್ಮೆ ಇರಬೇಕು. ಸುಮ್ಮನೆ ಎಲ್ಲದಕ್ಕೂ ಕೋಪ ಮಾಡ್ಕೋಬಾರ್ದು, ತಾಳ್ಮೆ ಇರಬೇಕು ಅನ್ನೋದು ಅವರಿಂದ ಕಲ್ತಿರೋದು. ಬಟ್ ಅವರಷ್ಟು ನಂಗೆ ಪೇಷನ್ಸ್ ಇಲ್ಲ, ಅವರಷ್ಟು ತಾಳ್ಮೆ ನಂಗೆ ಬರೋದೇ ಇಲ್ಲ. ಸೊ ಇನ್ನು ಫೈನಲಾಗಿ ಇದು ಇಕೋ ಬೀಚ್ ಹತ್ರನೇ 1-2 ಶಾಪ್ ಓಪನ್ ಇದೆ ಒಳಗಡೆ. ಒಂದು ಐಸ್ ಕ್ರೀಮ್ದು, ಇನ್ನೊಂದು ಎಗ್ ರೈಸು, ಈ ಥರ ಎಗ್ ಪಪ್ಪು ಪ್ರತಿಯೊಂದು ಸಿಗ್ತೈತಿ. ಸೊ ಇನ್ನು ನಾವು ಅಲ್ಲೇ ಒಂದು ಎಗ್ ರೈಸ್ನ ಮತ್ತು ಇನ್ನೊಂದು ಒಂದು ಎಗ್ ಆಮ್ಲೆಟನ್ನು ಹಾಕಿಸ್ಕೊಂಡು ಇದನ್ನು ಮಾಡ್ಕೊಂಡು ತಿಂದು ಇವತ್ತಿಂದು ಟ್ರಿಪ್ನ ಇಲ್ಲಿಗೆ ಮುಗಿಸ್ಬೇಕು ಅಂದ್ಕೊಂಡಿವಿ. ನೆಕ್ಸ್ಟು ಈಕೋ ಬೀಚಲ್ಲಿ ಪಾರ್ಕ್ ಐತಿ, ಏನೇನೈತಿ ಆ ಪಾರ್ಕಲ್ಲಿ ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ನಾನು ಇನ್ನೊಂದು ವಿಡಿಯೋದೊಳಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರಾದರೂ ಟ್ರಿಪ್ಪಿಗೆ ಹೋದರೆ ಈ ಒಂದು ಏನೈತಲ್ಲ ಮಾನ್ಸೂನ್ ಸ್ಟಾರ್ಟ್ ಆಗ್ತೈತಲ್ಲ ಅದಕ್ಕಿಂತ ಬಿಫೋರ್ ಹೋಗ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಪೂರ ಮಳೆಗಾಲ ಅಂತ ಅಂದ್ರೆ ಸ್ವಲ್ಪ ಮಳೆಯಲ್ಲಿ ಟ್ರಿಪ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಆದಷ್ಟು ಈಗ ಒಂದು ಜೂನ್ 15 ಹೋಗಲಿಕ್ಕೆ ಟ್ರೈ ಮಾಡಿರಿ, ಭಾಳ ಬೆಸ್ಟ್ ಐತಿ ಪ್ಲೇಸು. ಸೊ ನಾವಿಲ್ಲಿ ಊಟ ಮಾಡಿಕೊಂಡು ನೆಕ್ಸ್ಟು ಪಾರ್ಕಿಗೆ ಹೋದ್ವಿ. ಇಕೋ ಬೀಚಲ್ಲೇ ಒಂದು ಪಾರ್ಕ್ ಐತಿ, ಆ ಪಾರ್ಕಿಗೆ ಹೋದ್ವಿ. ಸೊ ಆ ಪಾರ್ಕಲ್ಲಿ ಏನೇನಿತ್ತು ಆ್ಯಕ್ಟಿವಿಟೀಸ್ ಏನೇನಿದಾವು, ನೆಕ್ಸ್ಟು ಇಕೋ ಬೀಚ್ನ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋದ್ವಿ ಅಂತ ಹೇಳ್ತೀನಿ. ಆದಷ್ಟು ಹೊರನಾಡಿನಿಂದ ಅಥವಾ ಮುರುಡೇಶ್ವರದಿಂದ ಬಸ್ ಜಾಸ್ತಿ ಇದಾವೆ, ಯೂಸ್ ಮಾಡಿಕೊಡ್ರಿ ಬಸ್ನ. ಮತ್ತು ಅಮೌಂಟು ಕಡಿಮೆ, ಭಾಳ ₹35, 25, 40, 45 ಈ ಥರ ಇದಾವೆ. ಯೂಸ್ ಮಾಡಿಕೊಡ್ರಿ. ಆ ಥರ ಯೂಸ್ ಮಾಡ್ಕೊಂಡಾಗ ಇನ್ನೂ ಚಲೋ ಆಗ್ತೈತಿ. ಸುಮ್ಮನೆ ವೆಹಿಕಲ್ ತೊಗೊಳಕ್ಕಿಂತ ಈ ಥರ ಮಾಡ್ಕೊಂಡು ಹೋಗ್ಬೋದು ಗಾಡಿನ. ನನ್ನ ಪರ್ಸ್ನಲ್ ಇದು. ಸೊ ಇವಾಗಂತೂ ಆಧಾರ್ ಕಾರ್ಡ್ ಅಂತೂ ಫ್ರೀ ಆಗೈತಿ. ಎಲ್ಲರೂ ಮಾತಾಡ್ತಾರೆ. ನಾವು ಹುಡುಗಿರು ಅಂತಂದ್ರೆ ಸ್ವಲ್ಪ ಆಧಾರ್ ಕಾರ್ಡ್ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಅದರಲ್ಲಿ ಏನೈತಿ, ಭಾಳ ಅಂದರೆ ಒಬ್ರು ಖರ್ಚು ಬರ್ಬೋದು. ಸೊ ಹಾಗಾಗಿ ನಾನು ಆ ಥರ ಪ್ಲ್ಯಾನ್ ಹಾಕ್ಕೊಂಡು ಹೋದ್ವಿ. ಏನಿಲ್ಲ, ರಶ್ ಇರಲ್ಲ, ಬಸ್ ಮಾತ್ರ ರಶ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಇವನ್ ಮಿಡಲಲ್ಲೂ ಸ್ಟಾಪ್ ಇಲ್ಲ, ಸಣ್ಣ ಊರಿಗೆ ಯಾವುದಕ್ಕೂ ಸ್ಟಾಪ್ ಇರಲ್ಲ. ಸೊ ಮೇನ್ ಊರು ಯಾವುದಿರುತ್ತೆ ಅದಕ್ಕೆ ಇರ್ತೈತಿ. ಸಣ್ಣ ಊರಿಗೂ ಕೂಡ ಬೇರೆ ಬಸ್ ಇದಾವೆ. ಇದು ಎಕ್ಸ್ಪ್ರೆಸ್ ಬೇರೆ,
ನಾರ್ಮಲ್ ಬೇರೆ 2 ಥರ ಇದ್ದಾವೆ. ನೀವು ಯಾವ್ದು ಚೂಸ್ ಮಾಡ್ತೀರಾ ಅದ್ರ ಮೇಲೆ. ಸೊ ಆದಷ್ಟು ಹೋದರೆ ಸುತ್ತಮುತ್ತ ಇರುವಂಥ ಪ್ಲೇಸ್ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡಿರಿ. ಅಲ್ಲೇ ಇದ್ದಾಗಲೇ ಆದಷ್ಟು ಹೋಗಿ ಬರ್ರಿ. ಸೊ ಎಂಜಾಯ್ ಮಾಡಿರಿ ದಿನಾನ, ಪ್ರತಿಯೊಂದು ದಿನವೂ ಎಂಜಾಯ್ ಮಾಡಿರಿ. ನಿಮ್ಮ ಒಂದು ಪಾರ್ಟ್ನರ್ ಏನಿದ್ದಾರೆ ಅವ್ರ ಜೊತೆ ಆದಷ್ಟು ಪ್ರತಿಯೊಂದು ನಿಮಿಷ ಕೂಡ ಎಂಜಾಯ್ ಮಾಡಿರಿ. ಯಾಕಂದರೆ ಲೈಫ್ ಅನ್ನೋದು ವಾಪಸ್ ಬರಲ್ಲ, ಟೈಮ್ ಅನ್ನೋದು ಕೂಡ ವಾಪಸ್ ಬರಲ್ಲ. ಸೊ ಹೋಪ್ ಇವತ್ತಿನ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸೊ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಪ್ಲೀಸ್ ಫಾಲೋ ಮಾಡಿರಿ. ಹಂಗೆ ಕಮೆಂಟ್ ಒಳಗೆ ನಿಮ್ಗೇನು ಅನಿಸ್ತು ಈ ಟ್ರಿಪ್ ಬಗ್ಗೆ ಅಂತ ತಿಳಿಸ್ರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನಾನು ಮಾಡುವಂತಹ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರ್ತದ. ಬಾಯ್ ಬಾಯ್.